ಗಂಡು ಹೆಣ್ಣು ನೋಡೋ ಶಾಸ್ತ್ರ ಒಂದೇ ದಿನ ಎರಡೆರಡು ಗಂಟೆ ಬಂದಿದ್ದ ಸ್ಟೋರಿನ ಕಂಟಿನ್ಯೂ ಮಾಡೋಣ. ನಮ್ಮೂರು ನಿಮಿಷಾಂಬ ದೇವಸ್ಥಾನಕ್ಕೆ ನಾವು ಹೊರಟಿದೀವಿ. ಸೊ ಅದು ಹೋಗ್ತಾ ಹೋಗ್ತಾ ದೇವ್ರ ದರ್ಶನ ಮಾಡ್ಕೊಂಡು ಈ ಸ್ಟೋರಿನ ಮಾತಾಡೋಣ. ನಮ್ಮತ್ತೆ ಒಂಥರ ದೇವತೆ, ಅವ್ರು ರಂಗನಾಥ ಸ್ವಾಮಿ ದೇವಸ್ಥಾನಕ್ಕೆ ಮನೆಯವ್ರನ್ನೆಲ್ಲ ಕರ್ಕೊಂಡು ಹೋಗಿದ್ರೆ ಅಂದ್ರೆ ನಾವ್ ಈ ಕಡೆ ಬಚಾವ್. ಆಲ್ರೆಡಿ ಬಂದಿದ್ದ ಗಂಡ್ ಮನೆಯವ್ರು ಕೂಡ ತುಂಬಾ ಡೀಸೆಂಟ್ ಆಗಿದ್ರು, ತುಂಬಾ ಒಳ್ಳೆ ಜನ ಅಂತ ಅನಿಸ್ತಾ ಇತ್ತು. ಅದರಿಂದ ಮಾತುಕತೆ ಸ್ವಲ್ಪ ಜೋರಾಗೆ ನಡೀತಾ ಇತ್ತು. ಹಿಂಗೆ ಮಾತಾಡ್ತಾ ನಿಮ್ ಮನೆ ಚೆನ್ನಾಗಿದೆ, ಮನೆ ನೋಡ್ಬೋದಾ ಅಂತ ಕೇಳಿದ್ರು. ಸರಿ ಆಯ್ತು ಅಂತ ಮನೆ ಎಲ್ಲ ತೋರ್ಸಿದ್ವಿ. ಹಾಗೂ ಹೀಗೋ ಮಾಡಿ ಇವ್ರನ್ನ ರೈಲ್ವೆ ಸ್ಟೇಷನ್ ಗೇಟ್ ಹತ್ರನೇ ನಿಲ್ಸಿ ಒಂದ್ ನಿಮಿಷ ಬಂದೆ ಅಂತ ಸುಳ್ಳು ಹೇಳಿ ಸ್ವಲ್ಪ ಹೊತ್ತು ಕಾಯಿಸಿ ಈ ಗಂಟ್ ಕಡೆಯವ್ರು ಹೋದ್ಮೇಲೆ ನಾವ್ ಬರ್ತಾ ಇದೀವಿ, ಇಲ್ಲೇ ಇದೀವಿ, ಆನ್ ದ ವೇ ಇದೀವಿ ಅಂತ ಹೇಳಿ ನನ್ ಹಸ್ಬೆಂಡ್ ಮನೆಯವ್ರನ್ನ ಮನೆಗ್ ಕರ್ಕೊಂಡ್ವಿ. ಅವಾಗ ಅವ್ರು ನನ್ ಹಸ್ಬೆಂಡ್ ಅಲ್ಲ, ಗಂಟ್ ಕಡೆಯವರು. ಗಂಟ್ ಬಂತು ಅಂತ ಇದ್ವಿ. ಗಂಡ್ ಮನೆಯವ್ರ ಕಾರ್ ಅಂತೂ ಮನೆ ಮುಂದೆ ಕರೆಕ್ಟ್ ಆಗಿ ಬಂದ್ ನಿಂತ್ಕೊಂತು. ನಾವು ಕಿಟಕಿಲ್ ಬಗ್ ನೋಡ್ತಾ ಇದ್ದು ಗಂಡ್ ಯಾರು, ಗಂಡ್ ಜೊತೆಗೆ ಯಾರು ಬಂದಿದ್ದಾರೆ, ಅವ್ರಮ್ಮ ಹೇಗಿದ್ದಾರೆ, ಅವ್ರಪ್ಪ ಹೇಗಿದ್ದಾರೆ ಅಂತ. ಇಲ್ಲಿ ಕಾಮಿಡಿ ಏನಂತ ಹೇಳಿದ್ರೆ ಗಂಡವ್ರ ಅಣ್ಣನ ಅವ್ರಪ್ಪ ಅಂತ ಅನ್ಕೊಂಡ್ಬಿಟ್ಟಿದ್ವಿ. ಅಣ್ಣ ಅಂದ್ರೆ ಸ್ವಂತ ಅಣ್ಣ ಅಲ್ಲ, ಕಸಿನ್ ಅಣ್ಣ ಬಂದಿದ್ರು. ನಮ್ಗೇನ್ ಗೊತ್ತು, ನಾವು ಬರೀ ಗೆಸ್ ವರ್ಕೆ ಮಾಡ್ತಾ ಇದ್ವಿ. ಅವ್ರು ಮಾತಾಡೋ ತನಕ ನಮ್ಗೆಲ್ ಗೊತ್ತಾಗುತ್ತೆ. ಇನ್ನು ಕಾಫಿ ಟೀ ಕೊಡೋ ವಿಷಯ, ಕಾಮನ್ ಆಗಿ ಬಂದವ್ರಿಗೆ ಹಾಲು ಕಾಫಿ ಟೀ ಕೊಡ್ತೀವಿ. ನಮ್ಮನೆಯವರೆಲ್ಲರೂ ಕಾಫಿ ಟೀ ಪ್ರಿಯರು. ನನ್ನ ಹಸ್ಬೆಂಡ್ ಮನೆಯವ್ರು ಯಾರಿಗೂ ಕಾಫಿ ಟೀ ಅಭ್ಯಾಸನೇ ಇಲ್ಲ. ಆದ್ರೂ ಕಾಫಿನ ಸರ್ವ್ ಮಾಡಿದೆ. ನನ್ನ ಹಸ್ಬೆಂಡ್ ಕುಡಿದ್ರ ಬಿಟ್ರ ಅನ್ನೋದು ನೆಕ್ಸ್ಟ್ ವ್ಲಾಗ್ ಅಲ್ಲಿ ಕಂಟಿನ್ಯೂ ಮಾಡ್ತೀನಿ. ನಮ್ಮ ಈ ಉಲ್ಟಾ ಪಲ್ಟಾ ಮ್ಯಾರೇಜ್ ಸ್ಟೋರಿ ಕಂಟಿನ್ಯೂಷನ್ ಗಾಗಿ ಫಾಲೋ ಮಾಡೋದನ್ನ ಮರಿಬಿಡಿ. ಥ್ಯಾಂಕ್ ಯು.